ಅಮ್ಮಮ್ಮ, ರಿಸಲ್ಟ್ನ ನೋಡಿ ತಾರಾ ಆಂಟಿ ಖುಷಿ ಆಗ್ಬೇಕಿತ್ತು. ಯಾಕೆ ಶಾಕ್ ಅಲ್ಲಿದ್ದಾರೆ? ಬೇಬಿ, ತಾರನ್ ಮನಸ್ಸಲ್ಲಿ ತುಂಬಾ ಖುಷಿ ಇದೆ. ಆದ್ರೆ ಅದನ್ನ ತೋರಿಸ್ಕೊಂಡ್ರೆ ಮಗನ ಮನಸ್ಸಿಗೆ ಎಲ್ಲಿ ನೋವಾಗುತ್ತೋ ಅಂತ ಶಾಕ್ ಆಗಿರೋ ಹಾಗೆ ನಾಟಕ ಆಡ್ತಿದ್ದಾಳೆ ಅಷ್ಟೇ. ಹೋಲ್ಡ್ ಆನ್. ಈಗ ನೋಡು. ತಾರಾ, ಯಾಕೆ ಹಾಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? DNA ರಿಪೋರ್ಟ್ ಅಲ್ಲಿ ಏನಿದೆ ಅಂತ ಎಲ್ರಿಗೂ ಕೇಳಿಸೋ ಹಾಗೆ ಸ್ವಲ್ಪ ಜೋರಾಗಿ ಹೇಳುತ್ತಾರ. ಕಮಲಿ ಚಂದ್ರಕಾಂತ್ ಮಗಳ ಅಲ್ವಾ ಅಂತ ಎಲ್ಲರಿಗೂ ಗೊತ್ತಾಗೋ ಹಾಗೆ ಓದ್ ಹೇಳುತ್ತಾರ. ನೀನ್ ಹಾಗೆ ನೋಡ್ತಾ ಇದ್ರೆ DNA ಮ್ಯಾಚ್ ಆಗಿಲ್ಲ ಅಂತ ಅನಿಸ್ತಾ ಇದೆ. ಯವ್ವ, ನಾನು ಬ್ಯಾಡ್ಕಳ ಮುಂಚೆನೆಯ ನನ್ನ ಮನ್ಸಾಗ ಏನೈತೆ ಅಂತ ಅರ್ಥ ಮಾಡ್ಕೊಳ್ಳೋಳು ನೀನು. ಆದರೆ ಈಗ ನನಗೇನು ಬೇಕು ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಕಮ್ಲಿನೆಯ ತನ್ನ ದಿಟ್ಟವಾದ ಮೊಮ್ಮಗಳು ಅಂತ ಅತ್ತೆ ಅವಳನ್ನ ಕೊಂಡಾಡ್ತವ್ರೆ. ಅವಳಿಗೆ ಎಲ್ಲ ಸಿಗ್ತೈತೆ. ಅಜ್ಜಿ ಪ್ರೀತಿ, ದೊಡ್ಡ ಕುಟುಂಬ. ಆದರೆ ಇದೆಲ್ಲ ಸಿಗ್ತಾ ಇರೋದು ಅವಳು ದಿಟ್ಟವಾದ ಮೊಮ್ಮಗಳು ಅಂತ ಮುಚ್ಚಿರೋದ್ಕೆಯ? ಇವತ್ತು ದಿಟ್ಟವಾಲು ಕಮಲಿನೆಯ ಸ್ವಂತ ಮೊಮ್ಮಗಳು ಅಂತ ಗೊತ್ತಾಗೋದ್ರೆ ಕಾಮಿನಿ ಅವಳನ್ನ ಸುಮ್ಕೆ ಬಿಡಕ್ಕಿಲ್ಲ. ಅವಳು ಜೀವ ತೆಗೆಯೋಕ್ಕೂ ಯೋಚಿಸಕ್ಕಿಲ್ಲ. ಆದರೆ ಅವಳು ದಿಟ್ಟವಾದ ಮೊಮ್ಮಗಳು ಅಂತ ಗೊತ್ತಾಗದೇ ಇದ್ರೆ ಅವಳಿಗಿದ್ದೆಲ್ಲವ ಯಾವುದೂ ಸಿಗಕ್ಕಿಲ್ಲ. ರಿಸಿ ಅಪ್ಪ ಅವರಿಂದಲೂ ದೂರ ಆಗ್ಬೇಕಾಯ್ತದೆ. ಈಗ ನಾನು ಏನು ಮಾಡಲಿ? ಸತ್ಯ ಹೊರಗೆ ಬಂದು ನನ್ನ ಮಗಳು ಸಂತೋಷವಾಗಿರ್ಲಿ ಅಂತ ಯೋಚನೆ ಮಾಡ್ಲಾ, ಅಥವಾ ವಿಷಯ ಆಚೆಗೆ ಬರ್ದಲೆಯ ಅವಳು ಜೀವ ಉಳಿಲಿ ಅಂತ ಕೇಳ್ಕೊಳ್ಳ? ನನಗೊಂದು ಗೊತ್ತಾಯ್ತಾ ಇಲ್ಲ ಕಣವ. ನನಗಿರೋ ದಾರಿ ಒಂದೇ. ನೀನೇ ಎಲ್ಲನೂ ನೋಡ್ಕೋಬೇಕು. ಅಪ್ಪಯ್ಯ, ನೀನು ಹೋಗಕ್ಕೆ ಮುಂಚೆ ನನಗೆ ಮಾತು ಕೊಟ್ಟಿದ್ದೆ. ಮೇಲಿಂದನೆಯ ಕಮ್ಲಿನ ನಾನು ಕಾಪಾಡ್ತೀನಿ ಅಂತವ. ನೀನೇನಾದರೂ ಮಾಡಬೇಕು ಅಪ್ಪಯ್ಯ. ಅವನ ಸೂತ್ರದ ಮುಂದೆ ನಮ್ಮ ತಂತ್ರಗಳು ಯಾವುದು ನಡೆಯಲ್ಲಮ್ಮ. ಅವನು ಆಡಿಸಿದ ಹಾಗೆ ನಾವು ಆಡಬೇಕಷ್ಟೇ. ದೇವ್ರೆ, ಅಮ್ಮನ ಕೈಯಲ್ಲಿರೋ ರಿಪೋರ್ಟ್ಸ್ ನನ್ನ ಜೀವನದ ಪ್ರಶ್ನೆ. ನೀನೇ ಕಾಪಾಡಪ್ಪ. ಏನಾಯ್ತು? ಕೊಡಿಲಿ. ತಾರಾ ಆಂಟಿ ರಿಸಲ್ಟ್ ನೆಗೆಟಿವ್ ಬಂದಿರೋದನ್ನ ನೋಡಿ ಇಂಥ ಫ್ರಾಡ್ನ ನಮ್ಮ ಮನೆ ಸೊಸೆ ಮಾಡ್ಕೋತಿದ್ನಲ್ಲ ಅಂತ ಶಾಕ್ ಆಗಿರಬೇಕು. ಅಂಕಲ್, ನೀವಾದರೂ ನೋಡಿ ಹೇಳಿ ನೆಗೆಟಿವ್ ಬಂದಿದೆ ಅಂತ. ಶಟ್ ಅಪ್ ಅನಿಕಾ. ಸಾರಿ ರಮೇಶ್, ಪ್ಲೀಸ್ ಕಂಟಿನ್ಯೂ. ಕಮಲಿ ಚಂದ್ರಕಾಂತ್ ಮಗಳಲ್ಲ.
ನನಗೂ ಮಹಾಜನ್ ಫ್ಯಾಮಿಲಿಗೂ ಯಾವುದೇ ಸಂಬಂಧ ಇಲ್ಲ. ಹಾಗನ್ನೋದು ಸುಳ್ಳು ಅಂತ ಪಾಸಿಟಿವ್ ಆಗಿ ಬಂದಿದೆ. ಅಲ್ಲ, ಹೀಗಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅಂದ್ರೆ ರಿಪೋರ್ಟ್ ಸರಿಯಾಗಿದೆಯೋ ಇಲ್ವೋ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ರಮೇಶ್, ಪ್ಲೀಸ್. ಕಾಮಿನಿರೇ, ಇದನ್ನ ನಾನು ಹೇಳ್ತಾ ಇಲ್ಲ, DNA ರಿಪೋರ್ಟ್ ಹೇಳ್ತಾ ಇದೆ. ಕಮಲಿ ನೋಡ್ದ, ಯಾವ್ರು ಯಾವತ್ತೂ ಒಳ್ಳೆಯವ್ರ ಕೈ ಬಿಡೋಕಿಲ್ಲ. ನೀನ್ ಒಳ್ಳೆತನಕ್ಕೆ ಎಲ್ಲ ಒಳ್ಳೇದೇ ಆಯ್ತೈತೆ. ಮಾಮ್, ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಉರ್ಮಿ, ನನಗೂ ನಂಬಕ್ಕಾಗ್ತಿಲ್ಲ. ಹೌದು ನಿಂಗೆ, ಮನುಷ್ಯ ಎಲ್ಲ ಕೆಲಸ ತನಗೆ ಬೇಕಾದಾಗ ಮಾಡ್ಕೋಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೋ ಆ ದೇವ್ರ ನಿರ್ಧಾರ ಮುಂದೆ ಯಾವುದು ನಡೆಯಲ್ಲ. ಅದಕ್ಕೆ ಹೇಳೋದು ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್ ಅಂತ. ನನಗ್ಯಾಕೋ ಚಂದ್ರು ಮೇಲೆ ಅನುಮಾನ. ಆ ಸುನೈನಾ ಡಾಕ್ಟರ್ನ ಬುಟ್ಟಿಗೆ ಹಾಕೊಂಡು ಈ ರೀತಿ ರಿಸಲ್ಟ್ ಬರೋ ಹಾಗೆ ಮಾಡದ್ನ, ಇಲ್ಲಾಂದ್ರೆ ಈ ಹಳ್ಳಿ ಗುಗ್ಗು ಕಮಲಿ ಚಂದ್ರು ಮಗಳು ಅಂತ ಬರೆಯೋದಕ್ಕೆ ಹೇಗ್ ಸಾಧ್ಯ? ಅಪ್ಪ ದೇವ್ರೆ, ಕೊನೆಗೂ ಕಮಲಿ ನಿಜವಾಗ್ಲೂ ನಮ್ಮ ಮೊಮ್ಮಗಳು ಅನ್ನೋ ಸತ್ಯನ ಎಲ್ರೆದ್ರಿಗೂ ಬರೋ ಹಾಗೆ ಮಾಡ್ದಿಯಲ್ಲ, ನಿನಗೆ ನಾನು ಚಿರ ಋಣಿ. ರಮೇಶ್, ಈ ಸಂತೋಷ ಖುಷಿ ಹೀಗೆ ಕಂಟಿನ್ಯೂ ಆಗ್ಬೇಕು ಅಂದ್ರೆ ನಾವು ಅನ್ಕೊಂಡಿದ್ದ ಡೇಟಲ್ಲೇ ನಿಶ್ಚಿತಾರ್ಥ ಆಗ್ಬೇಕು. ಏನಂತೀರಾ ತರ ಅವ್ರೆ? ನಿಮ್ ಮನ್ಸಲ್ಲಿ ಹುಟ್ಕೊಂಡಿದ್ದಂತ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ ಅಲ್ವಾ? ಇನ್ನೇನು ನಾಡಿದ್ದೇ ನಿಶ್ಚಿತಾರ್ಥ ಮಾಡ್ಬೋದಲ್ವಾ? ಖಂಡಿತವಾಗಿಯೂ ಚಂದ್ರು, ನೀನು ಹೇಳ್ದ ಹಾಗೆ ನಾಡಿದ್ದೇನೆ ನಮ್ಮ ರಿಷಿ ಕಮಲಿ ನಿಶ್ಚಿತಾರ್ಥ. ರಮೇಶ್, ಇನ್ನು ಬೇಕಾದಷ್ಟು ಕೆಲಸಗಳು ಬಾಕಿ ಇದೆ. ದೇವ್ರ ದಯೆಯಿಂದ ಈ ಎಂಗೇಜ್ಮೆಂಟ್ಗೆ ಯಾವ ಅಡ್ಡಿನೂ ಬರ್ದಿದ್ರೆ ಅಷ್ಟೇ ಸಾಕು. ಅಮ್ಮ, ಒಂದೊಳ್ಳೆ ಕೆಲಸಕ್ಕೆ 108 ವಿಘ್ನಗಳು ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಅವು ಬಂದಷ್ಟು ನಾವು ಗಟ್ಟಿ ಆಗ್ತಾ ಹೋಗ್ತೀವಿ ಅಲ್ವಾ ಚಂದ್ರು? ಖಂಡಿತವಾಗ್ಲೂ ರಮೇಶ್. ಚಂದ್ರು ಅಂಕಲ್, ಕಮಲಿ ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೋದಾ?
ಯಾರು ಋಷಿ? ವೈ ನಾಟ್? ಸ್ವಲ್ಪ ಪರ್ಸನಲ್. ಬೇಬಿ 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 ಪ್ಲೀಸ್ ನನ್ನ ಮಾತು ಕೇಳು. ಬೇಬಿ ನಮ್ಮ ಮಾತು ಕೇಳು, ಅರ್ಥ ಆಗುತ್ತೆ ನಿನಗೆ. ಬೇಬಿ ಅಯ್ಯೋ ಬೇಬಿ ಮಾಮ್ ಡೋಂಟ್ ಸ್ಟಾಪ್ ಮೀ, ಹೊರಟೋಗಿ. ಇಷ್ಟೆಲ್ಲ ಆದ್ಮೇಲೂ ನಾನು ನಿಮ್ಮ ಮಾತು ಕೇಳಬೇಕಾ? ಬೇಬಿ ಪ್ಲೀಸ್ ಪ್ಲೀಸ್ ಕಾಮ್ ಡೌನ್. ಶಟ್ ಅಪ್ ಮಾಮ್. ನಾವು 3 ಜನ ಇದ್ದು ಆ ಕಮಲಿನ ಏನು ಮಾಡೋದಕ್ಕಾಗ್ಲಿಲ್ಲ. ನಾನು ನಿಮ್ಮನ್ನ ಎಷ್ಟೆಲ್ಲ ನಂಬಿದ್ದೆ. ಆಫ್ಟರ್ ಆಲ್ ಹಳ್ಳಿಯಿಂದ ಬಂದಿರೋ ಆ ಹಳ್ಳಿ ಗುಗ್ಗುನ ನಾವು ಏನು ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ನಾವು ಬದುಕಿರೋದೇ ವೇಸ್ಟು. ನಾನು ನನ್ನ ಕೈಯಾರೆ ಪಾಯ್ಸನ್ ಕೊಡ್ತೀನಿ, ನಾವು 3 ಜನ ತಿನ್ಕೊಂಡು ಒಟ್ಟಿಗೆ ಸತ್ತೋಗೋಣ. ಅವಳು ಆಪೋಸಿಟ್ ಆಗಿ ನಾನು ಏನೇ ಪ್ಲಾನ್ ಮಾಡಿದ್ರು ಅದೆಲ್ಲ ನನಗೆ ಉಲ್ಟಾ ಆಗಿ ಅದರಿಂದನೇ ಆ ಕಮಲಿ ಬೆಳೀತಾ ಹೋದ್ಲು. ಅವಳನ್ನ ಸೋಲ್ಸಕ್ಕೆ ನಿಮ್ಮ ಹೆಲ್ಪ್ ಕೇಳಿದೆ, ಆದ್ರೆ ಈಗ ಏನಾಯ್ತು? ಋಷಿನ ಎಷ್ಟು ಪ್ರೀತಿ ಮಾಡಿದೆ. ಅವನ್ನ ನನ್ನವನಾಗಿ ಮಾಡ್ಕೊಳಕ್ಕೆ ಎಷ್ಟೆಲ್ಲ ಟ್ರೈ ಮಾಡಿದೆ. ಆದ್ರೂ ಅವನು ನನ್ನನ್ನ ಹೇಟ್ ಮಾಡ್ತಾನೆ ಇದ್ದಾನೆ. ಅವಳಿಂದ ನನ್ನ ಋಷಿ ಮನ್ಸಲ್ಲಿ ನನ್ನ ಸ್ಥಾನ ಕಳ್ಕೊಂಡೆ. ಮನೆಯಲ್ಲಿ ಅಜ್ಜಿ ನನ್ನ ನೆಗ್ಲೆಕ್ಟ್ ಮಾಡಕ್ ಶುರು ಮಾಡಿದ್ರು. ಇನ್ನು ಡ್ಯಾಡಿ ಅವಳೇ ದೇವತೆ ಅನ್ನೋವಾಗ ಆಡ್ತಿದ್ದಾರೆ. ಅವಳಿಂದ ನಾನು ಎಲ್ಲ ಕಳ್ಕೊಂಡೆ. ಬೇಬಿ ನೀನ್ ಅಳಬೇಡ. ನೀನ್ ಅಳದನ್ನ ನನ್ನಿಂದ ನೋಡಕ್ ಆಗಲ್ಲ. ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಷ್ಟೇ ತಾನೆ, ಇನ್ನೇನ್ ಮಾಡ್ದಿಲ್ಲ ಅಲ್ವಾ? ಕಮಲಿ ಅವರೇ, ಯಾಕೆ ಸಪ್ಪಗಿದ್ದೀರಾ? ಹಾ, ನಾನು ನಿಮ್ಮನ್ನ ಕೇಳ್ದೆ ನಿಮ್ಮ ಕೈ ಹಿಡ್ಕೊಂಡೆ ಅಂತನಾ? ಮತ್ತೆ ಸರ್, ನಂಗಿಲ್ಲಿ ಏನ್ ನಡೀತೈತೆ ಅಂತಾನೆ ಗೊತ್ತಾಯ್ತಿಲ್ಲ. ಅದು ಜೀವನ ಅಂದ್ರೇನೆ ಹಾಗಲ್ವಾ? ಏನು ನಡೀತಿದೆ ಅಂತ ಗೊತ್ತಾದ್ರೆ ಅದು ಸ್ವಾರಸ್ಯನೇ ಇರಲ್ಲ. ಕಮಲಿ ಅವರೇ, ಐ ಆಮ್ ಸಾರಿ, ನಿಮ್ಮನ್ನ ಚಿಯರ್ ಅಪ್ ಮಾಡೋಣ ಅಂತ ಹಾಗಂದೆ ಅಷ್ಟೇ. ದಿಟ್ಟವಾಗ್ಲೂ ಹೇಳ್ತೀವಿ ಸರ್. DNA ಟೆಸ್ಟು ಹೆಂಗ್ ಪಾಸಿಟಿವ್ ಬತ್ತು ಅಂತಾನೆ ಗೊತ್ತಾಯ್ತಿಲ್ಲ ಸರ್. ಅರೆ, ಈಗೆಲ್ಲ ಸರಿ ಹೋಯ್ತಲ್ಲ, ನೀವು ಅದ್ರ ಚಿಂತೆ ಬಿಡಿ. ನನ್ನ ನಂಬಿ ಸರ್, ಇದ್ರಾಗ ನಾನೇನು ಮೋಸ ಮಾಡಿಲ್ಲ. ಅದು ನನಗೂ ಗೊತ್ತು ಕಮಲಿ ಅವರೇ, ನೀವು ಬೆಳೆದಿದ್ದೀರಾ. ಆದರೆ ನಿಮ್ಮ ಮನ್ಸು ಮಾತ್ರ ಮಗು ಥರ. ಆ ಮಗುನಂತ ಮನಸ್ಸಿಗೆ ಮೋಸ ಅನ್ನೋ ಅರ್ಥನೇ ಗೊತ್ತಿಲ್ಲ. ಆದರೆ ನಾನು ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ನನಗೆ ನಿಮ್ಮ ಬಗ್ಗೆ ಗೊತ್ತು ಕಮಲಿ ಅವರೇ.
ನನ್ನ ಮನಸ್ಸನ್ನ ಸಂಪೂರ್ಣವಾಗಿ ನಿಮಗೆ ಕೊಟ್ಟಿದ್ದೀನಿ. ಅದ್ರ ಮುಂದೆ ಈ ರಿಪೋರ್ಟ್ ಎಲ್ಲ ಏನೂ ಇಲ್ಲ. ಏನೇನೋ ಹೇಳ್ತೀನಿ ಅನ್ನಿಸ್ತಿದ್ಯಾ ಕಮಲಿ ಅವರೇ? ಈಗ ನಮ್ಮಿಬ್ಬರ ಮಧ್ಯೆ ಒಂದು ಸೈಲೆನ್ಸ್ ಕ್ರಿಯೇಟ್ ಆಯ್ತಲ್ಲ, ಆಗ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿತ್ತು ಅನ್ನೋದು ನನಗೆ ಗೊತ್ತು. ಇದನ್ನೆಲ್ಲ ನಾನು ನಿಮ್ಮನ್ನ ಇಂಪ್ರೆಸ್ ಮಾಡಬೇಕು ಅಂತ ಹೇಳ್ತಿಲ್ಲ. ಅದು ಹೇಗೋ ನಿಮ್ಮ ಜೊತೆ ನಾನು ಕನೆಕ್ಟ್ ಆಗೋಗಿದ್ದೀನಿ. ರೂಮಲ್ಲಿ ಕೂತಿದ್ದಾಗ ಸಡನ್ ಆಗಿ ರಿಷಿ ಸರ್ ಅಂತ ಕೇಳಿಸುತ್ತೆ. ಆಗ ನಿಜವಾಗ್ಲೂ ನೀವು ನನ್ನ ನೆನೆಸ್ಕೊಳ್ತಾ ಇದ್ದೀರಾ ಅಂತಾನೆ ಅನ್ಕೋತೀನಿ. ಈಗಲೂ ನೋಡಿ, ನಿಮಗೆ ಸಿಗ್ಬೋದೇನೋ? ಅಯ್ಯೋ ಸರ್, ಅಂದ್ರೆ ಏನು ಹೇಳಕ್ ಬಂದ್ರಿ ಕಮಲಿ ಅವರೇ? ಹಂಗೆಲ್ಲ ಮಾತಾಡ್ಬೇಡಿ ಅಂತ ಹೇಳಕ್ ಬಂದೆ. ಸರ್, ನನ್ನ ನಂಬ್ತೀರಾ ಅಲ್ಲೂರಾ? ನನಗೆ ನಿಮ್ಮ ಮೇಲಿರೋ ನಂಬಿಕೆ ನನ್ನ ಹೃದಯದ ಪಡಿತಾ ಇದ್ದ ಹಾಗೆ. ಅದನ್ನ ನಂಬಲಿಲ್ಲ ಅಂತಂದ್ರೆ ನನ್ನ ಉಸಿರೇ ನಿಂತೋಗುತ್ತೆ. ಬಿಟ್ಟು ಅನ್ನಿ ಸರ್. ನನ್ನಂತ ನತದೃಷ್ಟನ ನಿಮ್ ಹೃದಯದಾಗ ಇಟ್ಕೊಂಡು ಈಟೊಂದು ಪ್ರೀತಿ ಮಾಡ್ತೀರಾ? ನೀವು ನತದೃಷ್ಟೇ ಅಲ್ಲ, ನನ್ನ ಜೀವನದಲ್ಲಿ ಪ್ರೀತಿ ದೀಪ ಹಚ್ಚಕ್ಕೆ ಬಂದಿರೋ ದೇವತೆ. ಈ ದೇವತೆಯಿಂದ ಯಾವುದೇ ತಪ್ಪಾಗೋದಕ್ಕೂ ಸಾಧ್ಯನೇ ಇಲ್ಲ. ಸರ್, ನಿಮ್ಗಿರೋ ತಾಳ್ಮೆ, ಯಾರಿಗೂ ನೋವು ಮಾಡಬಾರ್ದು ಅನ್ನೋ ಕಾಳಜಿ, ಹೆಣ್ಮಕ್ಳು ಮ್ಯಾಕಿರೋ ಗೌರವ, ಒಳ್ಳೆ ಸಂಸ್ಕೃತಿ, ಇದೆಲ್ಲ ಇರೋ ನಿಮ್ಮನ್ನ ಒಬ್ಬ ಒಳ್ಳೆ ಗುರುವಾಗಿ, ಗೆಳೆಯನಾಗಿ ನಾನು ಸ್ವೀಕರಿಸ್ತೀನಿ ಸರ್. ಅಷ್ಟೇನಾ? ಅಷ್ಟೇನಾ ಅಂದ್ರೆ? ಕಮಲಿ ಅವರೇ, ಇದನ್ನ ನಿಮ್ಮ ಹತ್ರ ಹೇಳಬೇಕು ಅಂತ ಎಷ್ಟೇ ಪ್ರಿಪೇರ್ ಆಗಿ ಬಂದರೂ ಏನಾದರೂ ಒಂದು ತೊಂದರೆ ಬರ್ತಾನೆ ಇರುತ್ತೆ. ಆದರೆ ಇವತ್ತು ನಿಮ್ಮ ಹತ್ರ ತುಂಬ ನೇರವಾಗಿ ಹೇಳ್ತಿದ್ದೀನಿ. ಈ ಒಳ್ಳೆ ಗುರುನ, ಗೆಳೆಯನ್ನ ನಿಮ್ಮ ಭಾಳ ಸಂಗಾತಿಯಾಗಿ ಸ್ವೀಕರಿಸೋದಕ್ಕೆ ನಿಮಗೆ ನಿಜವಾಗ್ಲೂ ಒಪ್ಪಿಗೆ ಇದೆಯಾ? ನನ್ನ ಮದುವೆ ಆಗೋದಕ್ಕೆ ನಿಮಗೆ ಸಂಪೂರ್ಣ ಒಪ್ಪಿಗೆನಾ ಕಮಲಿ ಅವರೇ?